ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಆಂಜನಪುರ 4 ಬ್ಲಾಕಲ್ಲಿರುವಂತಹ ಮನೇನ ತೋರ್ಸಕ್ಕೆ ಬಂದಿದ್ದೀನಿ. ಕಾರ್ನರ್ ಸೆಕೆಂಡ್ ಬರುತ್ತೆ. ಇದು ನಾರ್ತ್ ಈಸ್ಟ್ ಕಾರ್ನರು. ಇದು 40 ಫೀಟ್ ರಸ್ತೆ, ಇದು 30 ಫೀಟ್ ರಸ್ತೆ. ಕಾರ್ನರ್ ನಾರ್ತ್ ಈಸ್ಟಿಗೆ ಸೆಕೆಂಡ್ ಬರುವಂತಹ ಮನೆ ಇದು. ಇದು ಕೂಡ ನಮಗೆ ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರ್ ಸಿಗುತ್ತೆ. 2030 BDA ಆಂಜನಪುರ 4th ಬ್ಲಾಕ್, 30 ಅಡಿ ವೈಡ್ ರಸ್ತೆ. MS ಗೇಟ್ ಕೊಟ್ಟಿದ್ದಾರೆ. ಸ್ಟ್ರೆಚರ್ ಪೇಂಟ್ ಎಲ್ಲ ಮೇಲ್ಗಡೆ ಎಲ್ಲ ಇದೇನಿದೆಯಲ್ಲ ವೆಟಿಫೈ ಟೈಲ್ಸ್ ಥರ. ಗೇಟ್ ಬಗ್ಗೆ ಹೇಳ್ಬೇಕಂದ್ರೆ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ, ಮತ್ತು ಆ ಕಡೆ ಒಂದು ಫೋಲ್ಡಬಲ್ ಕೊಟ್ಟಿದ್ದಾರೆ. ಗ್ಯಾಪ್ ದೊಡ್ಡದು ಏನು ಕಾಣಿಸ್ತಿದೆಯಲ್ಲ ಅಲ್ಲಿ ನಿಮಗೆ ಫಂಡರ್ ಮ್ಯಾಕ್ಸ್ ಬರುತ್ತೆ. ಓಕೆ, ಪಾರ್ಕಿಂಗ್ ಲೇಔಟ್. ಪಾರ್ಕಿಂಗಲ್ಲಿ ನಮಗೆ ಒಂದು ದೊಡ್ಡ ಕಾರು, ಒಂದು ಚಿಕ್ಕ ಕಾರು ನಿಲ್ಲಿಸ್ಕೊಂಡು 2 ವೀಲರ್ಗಳು ಅಕ್ಕಪಕ್ಕ ನಿಲ್ಲಿಸ್ಕೋಬಹುದು. ಫ್ಲೋರಿಂಗ್ ಬಂದು 1x1 ಸೆರಾಮಿಕ್ ಟೈಲ್ಸು. ಬೋರ್ವೆಲ್ ಇದೆ, 2 ಇಂಚ್ ನೀರು ಬರ್ತಾಯಿದೆ. ಸಂಪ್ ಇದೆ, 12,000 ಲೀಟರ್ ಇದೆ. ಸುತ್ತ ವಾಲ್ ಕ್ಲೈಂಡಿಂಗು 2x4 ವೆಟ್ರಿಫೈಡ್ ಟೈಲ್ಸು. ಹಾಗೆ ಇಲ್ಲಿ ಕಾವೇರಿ ಪಾಯಿಂಟ್ನ ಕೊಟ್ಟಿದ್ದಾರೆ. ಮೀಟರ್ನ ತೊಗೋಬೇಕಾಗುತ್ತೆ. ಎಲೆಕ್ಟ್ರಿಕ್ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ, ಪರ್ಮನೆಂಟ್ ಆಗಲೇ ಆಗಿದೆ. 3 ನಲ್ಲಿಗಳಿಗೆ ಪಾಯಿಂಟ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸ್ಟೇರ್ಕೇಸ್ ಕೆಳಗಡೆ ಗ್ಯಾಸ್ ಪ್ರಾವಿಷನ್ನ ಮಾಡಿದ್ದಾರೆ. ಓಕೆ, ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು. ಇಲ್ಲಿ ಫ್ಯೂಚರಲ್ಲಿ ಒಂದು ರೂಮ್ ಬೇಕಾದರೂ ನಾವು ಮಾಡ್ಕೋಬೋದು. ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲೇನಿದೆಯಲ್ಲ UPS ಪಾಯಿಂಟು. ಈ ಫ್ಲೋರಲ್ಲೂ ಕೂಡ ಒಂದು ಕಾಮನ್ ಬಾತ್ರೂಮ್ ಅಂತಲೇ ಹೇಳ್ಬೋದು ಬರುತ್ತೆ. ಆಮೇಲೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೆಟ್ ಬ್ಯಾಕ್ಗೋಸ್ಕರ ಒಂದು MS ಗೇಟು. ಒಂದು ವಾಲ್ನ ಹೈಟ್ ಮಾಡಿಕೊಟ್ಟಿದ್ದಾರೆ 4 ಅಡಿ. ಸೆಟ್ ಬ್ಯಾಕು ಬಿಟ್ಟಿರುವಂಥದ್ದು. ಹಿಂದ್ಗಡೆ ಇನ್ನೂ ಸೈಡ್ ಬಂದಿಲ್ಲ, ಬರುತ್ತೆ ನೋಡಿ. ಇಲ್ಲಿ ಬೀಮ್ ಹಾಕಿದಾರಲ್ವ, ಆ ಬೀಮ್ಗೆ ಒಂದು ವಾಲ್ನ ರೈಸ್ ಮಾಡಿದರೆ ಈ ಕಡೆ ಸಪ್ರೇಟಾಗಿ ಒಂದು ರೂಮ್ ಥರ ಆಗುತ್ತೆ. ನೀವು ಅದು ಲೇಬರ್ ರೂಮು, ಆಫೀಸ್ ರೂಮು ಅಥವಾ ರೆಂಟ್ ಪರ್ಪಸ್ಗೆ ಕೊಡಬಹುದು. ಫ್ಯೂಚರಲ್ಲಿ ರೂಮ್ ಏನಾರು ಮಾಡಿದರೆ, ಅಡುಗೆ ಮನೆ ಏನಾರು ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಅಲ್ಲಿ ಇನ್ಲೆಟ್ಟು, ಔಟ್ಲೆಟ್ಟು, ಪ್ಲಗ್ ಪಾಯಿಂಟು ಎಲ್ಲ ಮಾಡಿದ್ದೀವಿ. ಫ್ಯೂಚರಲ್ಲಿ ಬೇಕಾದರೆ ಒಂದು ಅಡುಗೆ ಮನೆ ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು ಕಾಮನ್ ಬಾತ್ರೂಮೇ ಕೊಟ್ಟಿದ್ದಾರೆ. ಬಾತ್ರೂಮ್ ಏನಕ್ಕೆ ಅಂತೀವಿ ಅಂತಂದರೆ, ಶವರ್ ಪಾಯಿಂಟ್ಗಳು ಕೊಟ್ಟರೆ ಬಾತ್ರೂಮ್ ಆಗುತ್ತೆ. ಶವರ್ ಪಾಯಿಂಟ್ ಬಂದಿಲ್ಲ ಅಂದರೆ ಓನ್ಲಿ ಟಾಯ್ಲೆಟ್ ಆಗುತ್ತೆ ಅಷ್ಟೇ. ಓಕೆ, ದಿಸ್ ಇಸ್ ಬಾತ್ರೂಮು ಈ ಗ್ರೌಂಡ್ ಫ್ಲೋರಲ್ಲಿ. ಮನೆ ಒಂದೊಂದು ಪಾಯಿಂಟು, ಒಂದೊಂದು ಇಂಚು ಕೂಡ ತುಂಬ ಕೇರ್ ತೊಗೊಂಡು ಮಾಡಿದ್ದಾರೆ. ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಈ ಕಡೆಯಿಂದ ನೋಡ್ತಾ ಇದ್ದೀರಾ, ಒಳಗಡೆಯಿಂದ MS ಗೇಟು ಈ ಥರ ಲುಕ್ಕಿಂಗ್ ಬರುತ್ತೆ. ತುಂಬ ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ಹೋಗೋಣ. 4 ಅಡಿ ವೈಡ್ ಕೊಟ್ಟಿದ್ದಾರೆ ಸ್ಟೇರ್ಕೇಸು. ಸೋಫಾಗಳು ಏನಾರು ಇದ್ದರೆ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ವುಡನ್ ಪಿಲ್ಲರು ವಿತ್ SS ಅಟ್ಯಾಚ್ಮೆಂಟು 304 ಗೇಜ್ ಜಿಂದಲ್ದು ಕೊಟ್ಟಿರುವಂಥದ್ದು. ವಾಲ್ ಕ್ಲಾಡಿಂಗು 2x4 ವೆಟ್ರಿಫೈಡ್ ಟೈಲ್ಸು, ಅದಕ್ಕೆ ಬ್ಲಾಕ್ ಬಾರ್ಡರ್ನ ಕೊಟ್ಟಿದ್ದಾರೆ. ಗ್ರಾನೈಟ್ ಎಲ್ಲ ಸ್ಟೇರ್ಕೇಸ್ಗೆ ಕೊಟ್ಟಿರುವಂಥದ್ದು. ಸರಿನಾ? ಇದಿಷ್ಟು ಸ್ಟೇರ್ಕೇಸ್ ಬಗ್ಗೆ. ಮೇಲ್ಗಡೆ ಹೋಗೋಕ್ಕಿಂತ ಮುಂಚೆ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಸಾಕಾಗಿದೆ. ಎಷ್ಟೇ ಶೂಗಳಿದ್ರೆ, ಚಪ್ಪಲಿಗಳಿದ್ರೆ ಈಸಿಯಾಗಿ ಬಿಟ್ಕೋಬೋದು. ನಾನು ಕೆಳಗಡೆ ಹೇಳಿದ ಹಾಗೆ 4 ಅಡಿ ವೈಡ್ ಬರುತ್ತೆ. ಮೇಂಟೆನೆನ್ಸ್ ಈಸಿ ಆಗಲಿ ಅನ್ನೋಕ್ಕೋಸ್ಕರ 2 ಸೈಡು 2x4 ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿದ್ದಾರೆ. ಆಮೇಲೆ ಹ್ಯಾಂಡ್ ಗ್ರ್ಯಾಬರ್ ಕೊಟ್ಟಿದ್ದಾರೆ. SS ರೇಲಿಂಗ್ಸಲ್ಲಿ 4 ಅಡಿ ವೈಡ್ ಆಗಿದೆ. ಟೋಟಲ್ ಎಲ್ಲ ಮೇಲ್ಗಡೆ PVC ಮತ್ತು POP ಅಟ್ಯಾಚ್ ಆಗಿ ಫಾಲ್ ಸೀಲಿಂಗ್ನ ಕೊಟ್ಟಿರುವಂಥದ್ದು. ಇಲ್ಲಿ ಮನೆ ಎದುರುಗಡೆಗೆ ವರಾಂಡ. ಟಫನ್ ಗ್ಲಾಸ್ ಹಾಕಿದ್ದಾರೆ 12 mm. ಅದರಲ್ಲಿ ಪ್ಯಾಟ್ರನ್ ಇದೆ. SS ಅಟ್ಯಾಚ್ ಆಗಿದೆ. ಅದಕ್ಕೆ ತುಳಸಿ ಕಟ್ಟೆ ಎಲ್ಲ ನಾವು ಈಸಿಯಾಗಿ ಇಲ್ಲಿ ಪಕ್ಕದಲ್ಲೇ ಇಟ್ಕೋಬೋದು. ಸ್ಪೇಸ್ನ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂದರೆ ಈ ಥರ ಇದೆ. ಕ್ವಾಲಿಟಿ ಬಗ್ಗೆ ನಿಜ ಹೇಳ್ತೀನಿ, ಕಾಂಪ್ರಮೈಸ್ ಆಗಿಲ್ಲ. ಇವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ನಮಗೆ ಈಸ್ಟ್ ಫೇಸ್ ಮೇನ್ ಡೋರು ಬರುತ್ತೆ. ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಮೇನ್ ಡೋರ್. ಪ್ರತಿಯೊಂದು ಕೂಡ ಟೀಕ್ ವುಡ್ಡೇ, ಡೌಟೇ ಇಲ್ಲ. ಸಿಂಪಲಾಗಿದೆ ಡೋರ್ ಮಾತ್ರ. ಓಕೆ, ದಿಸ್ ಈಸ್ ಎಂಟ್ರೀಸ್ ಮೇನ್ ಡೋರ್. ಈಗ ಹಾಲ್ ಬಗ್ಗೆ ತೋರಿಸ್ಕೊಡ್ತೀನಿ ನೋಡಿ. ಗ್ರಾನೈಟ್ ಫ್ಲೋರಿಂಗು, ವುಡ್ ಪ್ಯಾನಲಿಂಗ್ ಮಾಡಿರುವಂತಹ ವಾಲ್ ಕ್ಲೈಂಡಿಂಗ್ ಸಿಗ್ತಾಯಿದೆ. ಅದ್ರ ಹಿಂದ್ಗಡೆ ಪ್ರೊಫೈಲ್ ಲೈಟ್ಗೂ ಅಟ್ಯಾಚ್ ಆಗಿದೆ. POP ಆ್ಯಂಡ್ PVC ಫಾಲ್ ಸೀಲಿಂಗ್ ಸಿಗ್ತಾ ಇರುವಂಥದ್ದು. ವೆಂಟಿಲೇಷನ್ಗೆ
5x6 ಇರುವಂತಹ ಬಿಗ್ ವಿಂಡೋ ಕೊಟ್ಟಿರುವಂಥದ್ದು. ಇದು ಹಾಲು. ಈಗ ನಾವು ಸೋಫಾನ ಬೇಕಾದರೆ ಯು ಶೇಪಲ್ಲೂ ಇಟ್ಕೋಬಹುದು. ಯು ಶೇಪಲ್ಲಿ ಯಾಕಂತಂದರೆ ಅದು 5.5 ಅಡಿ ಹೈಟ್ ಇದೆ. ಅಲ್ಲಿ ಯಾರಾದರೂ ಸ್ಟೇರ್ಕೇಸ್ ಕೆಳಗಡೆ ಹೋದರೂ ಕೂಡ ತಲೆಗೆ ಅಡ್ಡಿಯೋದಿಲ್ಲ. ಹಾಗಾಗಿ ಯು ಶೇಪಲ್ಲಿ ಬೇಕಾದ್ರೆ ಸೋಫಾನ ಇಟ್ಕೋಬಹುದು. ಈಗ ನಾನು ಇಲ್ಲಿ ನಿಂತ್ಕೊಂಡು ತೋರಿಸ್ತೀನಿ, ನಿಮಗೊಂದು ಐಡಿಯಾ ಬರಲಿ ಅಂತ ಅಷ್ಟೇ, ಸರಿನಾ? ಇದು ಟಿ ವಿ ಕ್ಯಾಬಿನೆಟ್ ಗೆಳೆಯರೆ. ಎಂಟ್ರಿ ಮೇನ್ ಡೋರು, ಅದ್ರ ಪಕ್ಕದಲ್ಲೇ ವಿಂಡೋ. ಆ ಎಂಟ್ರಿ ಮೇನ್ ಡೋರ್ ಎಡಭಾಗಕ್ಕೆ ಬಂದರೆ ನಿಮಗೆ ಟಿ ವಿ ಕ್ಯಾಬಿನೆಟ್ಟು, ವಾಲ್ ಮೌಂಟ್ ಆಗಿರುತ್ತೆ ಟಿ ವಿ ಕ್ಯಾಬಿನೆಟ್ಟು. ಕ್ಷಮೆ ಇರಲಿ. ನಿಮಗೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಎಲ್ಲ ವುಡ್ ವರ್ಕ್, ಅದು ಲ್ಯಾಮಿನೇಷನ್ ಶೀಟು, ವಾಲ್ ಪ್ಯಾನಲಿಂಗ್ ಸಿಗುತ್ತೆ. ಸೊ ವರ್ಕು ಬಂದು ನೀಟ್ ಕ್ಲೀನ್ ಫಿನಿಷಿಂಗಲ್ಲಿ ಮಾಡಿಕೊಟ್ಟಿರುವಂಥದ್ದು. ಈಗ ನಾನು ಈ ವಿಂಡೋ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ? ಅಲ್ಲೆಲ್ಲ ವಿನಿಯರು ಲ್ಯಾಮಿನೇಷನ್ ಶೀಟಲ್ಲಿ ಅಪ್ಲೈ ಮಾಡಿದ್ದಾರೆ, ಚೆನ್ನಾಗಿದೆ. ಇದೇನಿದೆಯಲ್ಲ ಸ್ಟೋರೇಜ್, ಇದು ಸ್ಟೇರ್ಕೇಸ್ ಕೆಳಗಡೆ ಸ್ಟೋರೇಜು ಬಂದಿರುವಂಥದ್ದು. ದಿಸ್ ಈಸ್ ಬಿಗ್ ಹಾಲು. ಸೆಂಟ್ರಲ್ಲಿ ನಿಂತ್ಕೊಂಡು ಒಂದು ರೌಂಡು ತೋರಿಸ್ಕೊಡ್ತೀನಿ. ಲೈಕ್ ಈ ಥರ ಇದೆ ಗೆಳೆಯರೆ. ಈಗ ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಪೂಜಾ ರೂಮ್ನ ಕೊಟ್ಟಿದ್ದಾರೆ. ಟೀ ಕುಡ್ಡಲ್ಲಿ ಮಾಡಿರುವಂತಹ ಡೋರು, ಹ್ಯಾಚಿಂಗ್ ಗ್ಲಾಸಲ್ಲಿ ಮಾಡಿರುವಂತಹ ಗ್ಲಾಸು. ಇಲ್ಲಿ ಒಬ್ಬರು ಹಿರಿಯರು ಒಂದು ಮಗು ಕೂತ್ಕೊಂಡು ಪೂಜೆನ ಮಾಡೋ ಥರ ಸ್ಪೇಸ್ನ ಕೊಟ್ಟಿದ್ದಾರೆ. ಬಿಗ್ ಆಗಿದೆ, ಒಂದು ಅಡಲ್ಟ್ ಒಂದು ಚಿಲ್ಡ್ರನ್ ಕೂತ್ಕೋಬೋದು. ಪ್ಯೂರ್ ವೈಟ್ 2x4 ವೆಟ್ರಿಫೈಡ್ ಟೈಲ್ಸು, ಅದಕ್ಕೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು. ಫೋಟೋ ಏನಾದರೂ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಅಗರಬತ್ತಿ ಮ್ಯಾಚಸ್ ಏನಾದರೂ ಇಟ್ಕೊಳ್ಳೋದಕ್ಕೆ ಸ್ಪೇಸ್ನ ಕೊಟ್ಟಿರುವಂಥದ್ದು. ಒಳಗಡೆ ಪ್ಲಗ್ ಪಾಯಿಂಟ್ ಇದೆ, ಇನ್ನೊಂದು ಎಕ್ಸ್ಟ್ರಾ ಸ್ವಿಚ್ ಮಾಡ್ಬೋದು. ಇದು ಅಡುಗೆ ಕಿಚನ್ ರೂಮಿಂದ ಆಯಿತು. ಅಡುಗೆ ಮನೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅಡುಗೆ ಮನೆಗೆ ಎಂಟ್ರಿ ಆಗೋದಕ್ಕಂತಲೇ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ಸಿಗುತ್ತೆ. ಫ್ಯಾನ್ಸಿ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಆ್ಯಂಡ್ CNC ಕಟ್ಟಿಂಗಲ್ಲಿ ಮಾಡಿರುವಂತಹ ವರ್ಕ್ ಸಿಗುತ್ತೆ ವುಡ್ ವರ್ಕಲ್ಲಿ. ಇಲ್ಲೇ POP ಮತ್ತು ವುಡ್ ವರ್ಕು ಫಾಲ್ ಸೀಲಿಂಗ್ ಸಿಗುತ್ತೆ. ಇದು ಪೂಜಾ ರೂಮಿಂದ ಆ್ಯಕ್ಚುಲಿ. ಸೊ ಅಡುಗೆ ಮನೆನ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ಕಡೆ ನನ್ನ ಎಡಭಾಗದಲ್ಲಿ ಅಡುಗೆ ಮನೆ, ಇಲ್ಲಿ ಬಲಭಾಗದಲ್ಲಿ ಏನಿದೆಯಲ್ಲ ಡೈನಿಂಗ್ ಹಾಲ್ ಏರಿಯಾ. ಎಷ್ಟು ಸ್ಪೇಸ್ ಬಂದಿದೆ ಈ ಮನೆಗೆ ಅಂತಂದರೆ ನಂಬಕ್ಕಾಗಲ್ಲ. ತುಂಬ ಸ್ಪೇಷಿಯಸ್ ಆಗಿ ಬಂದಿರುವಂಥದ್ದು. ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಅಡುಗೆ ಮನೆ ಸ್ಲ್ಯಾಬ್ ಏನಿದೆಯಲ್ಲ ಎಲ್ ಶೇಪು, ಅದು ಕ್ವಾರ್ಟ್ಸ್ ಆಗಿರುತ್ತೆ, ಪ್ಯೂರ್ ವೈಟು. ಅದು ಹೀಟ್ ಪ್ರೂಫ್, ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಆಲ್ ಪ್ರೂಫ್. ಸೊ ಇದೇನಿದೆಯಲ್ಲ ಡ್ರಾಯರ್ಗಳು, ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು, ಅದಕ್ಕೆ ಜಿ ಪ್ರೊಫೈಲ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿರುವಂಥದ್ದು, ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು. ಇಲ್ಲಿ ಚಿಮ್ನಿ ಪಾಯಿಂಟ್ ಬರುತ್ತೆ, ಇಲ್ಲಿ ಕೆಳಗಡೆ ಸ್ಟವ್ ಪಾಯಿಂಟ್ ಬರುತ್ತೆ. ಇನ್ನೂ ನಿಮ್ಮ ಮನೆಯಲ್ಲಿ ಮೆಟೀರಿಯಲ್ಗಳಿದೆ, ಜಾಗ ಇಲ್ಲ ಅನ್ನೋ ಹಾಗೆ ಕೊರತೆನೇ ಇಲ್ಲ. ಬಿಕಾಸ್ ತುಂಬ ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿರುವಂಥದ್ದು ಇವರು. ವೆಂಟಿಲೇಷನ್ ಬಗ್ಗೆ ಹೇಳಬೇಕಂದ್ರೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ವಾಲ್ ಲ್ಯಾಂಡಿಂಗ್ ಏನಿದೆಯಲ್ಲ 2x4 ವೆಟ್ರಿಫೈಡ್ ಟೈಲ್ಸ್ನ ಕೊಟ್ಟಿರೋದು. ಈ ಅಡುಗೆ ಮನೆಗೆ ಸಿಂಪಲಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರುವಂತಹ POP ಫಾಲ್ ಸೀಲಿಂಗ್, ಅದಕ್ಕೆ ಪ್ರೊಫೈಲ್ ಲೈಟ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಈ ಅಡುಗೆ ಮನೆ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಕೂಡ ಇದೆ, ಅದು ಕೊನೆಯದಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಈಗ ನಾನು ತೋರಿಸ್ತಾ ಇರೋದು ಡೈನಿಂಗ್ ಹಾಲ್ ಏರಿಯಾ. ಇಲ್ಲಿ ನೀವು 8 ರಿಂದ 10 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು ಕಣ್ರಿ, ಡೌಟೇ ಇಲ್ಲ. ಇಲ್ಲಿಂದ ನಿಂತ್ಕೊಂಡು ಮೇಲ್ಗಡೆ POP ಫಾಲ್ ಸೀಲಿಂಗು ಕೂಡ ಸಿಂಪಲಾಗಿ ಮಾಡಿಕೊಟ್ಟಿದ್ದಾರೆ. ವಿತ್ ವುಡ್ ವರ್ಕ್ ಕೂಡ ವರ್ಕ್ ಮಾಡಿರುವಂಥದ್ದು. ಇದು ಫ್ಯಾನ್ಸಿ ಲುಕ್ ಇನ್ಕ್ರೀಸಿಗೋಸ್ಕರ ಅಡುಗೆ ಮನೆಯಲ್ಲಿ ಮಾಡಿರುವಂತಹ ವಾಲ್ ಪ್ಯಾನಲಿಂಗ್ ಆಗಿರುತ್ತೆ ವುಡ್ ವರ್ಕಲ್ಲಿ. ಲೈಟಿಂಗ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಡೈರೆಕ್ಟಾಗಿ ಒಂದು ಸಲ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಫ್ರಿಜ್ ಪಾಯಿಂಟ್, ನಿಮಗೆ ಅಲ್ಲೊಂದು ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ. ಸೊ ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ಫ್ರಿಜ್ ಇದ್ದರೂ ಕೂಡ ಇಲ್ಲಿ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು, ಡೌಟೇ ಇಲ್ಲ. ಈಗ ಈ ಕಡೆ ಈ ಡೈನಿಂಗ್ ಹಾಲ್ ಏರಿಯಾದಲ್ಲಿ ಕ್ರ್ಯಾಕರ್ ಯೂನಿಟ್ ಅಂತ ಹೇಳ್ಬೋದು. ಇದು ನಿಮಗಲ್ಲೊಂದು ಹ್ಯಾಂಡ್ ಬೇಸನ್ ಬರುತ್ತೆ, ಟ್ಯಾಪ್ ಆಗಿ ಬರುತ್ತೆ, ಕೆಳಗಡೆ ಎಲ್ಲ ಅದ್ರದ್ದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಇಲ್ಲಿ ಏನಾದರೂ ನಿಮ್ಮದು ಕ್ರ್ಯಾಕರ್ ಯೂನಿಟು ಯೂಸ್ ಮಾಡ್ಕೋಬೋದು. ಓವರ್ ಹೆಡ್ ವಾಟರ್ ಬಾಲ್ಗಳನ್ನು ಕೊಟ್ಟಿರುವಂಥದ್ದು. ಸೊ ವೆಂಟಿಲೇಷನ್ಗಂತಲೇ ಸಪ್ರೇಟಾಗಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಇದು ಪ್ಯಾಟ್ರನ್ ನೋಡಿ, ಸಕ್ಕತ್ತಾಗಿ ಬಂದಿದೆ. ಓಕೆ, ಈಗ ಈ ಡೈನಿಂಗ್ ಹಾಲ್ ಏರಿಯಾದಿಂದ ಒಂದು ಅಡುಗೆ ಮನೆಯ ಲುಕ್ಕು ಈ ಥರ ಇದೆ ಗೆಳೆಯರೆ. ನೆಕ್ಸ್ಟ್ ಲೆವೆಲ್ ಬಂದಿದೆ. ಓಕೆ,
ಈ ಕಡೆ ಇದೇನು ವುಡ್ ವರ್ಕ್ ಮಾಡಿದಾರಲ್ವ ಪ್ಯಾನಲಿಂಗು, ಸೊ ನಾನು ಒಳಗಡೆಯಿಂದ ನಿಮ್ಗೊಂದು ತೋರಿಸಿದ್ರೆ ಈ ಥರ ಬರುತ್ತೆ ಲಕ್ಷಣ. ನೆಕ್ಸ್ಟ್ ಲೆವೆಲ್ ರೀ, ನೋ ವರ್ಡ್ಸ್. ಈ ಮನೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಡೈರೆಕ್ಟಾಗಿ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಯಾವ ಲೈಟು ಅವಶ್ಯಕತೆ ಇಲ್ಲ, ಜಸ್ಟ್ ಅದೊಂದು ಮಾಡಿದರೂ ಸಾಕು, ಹೆವಿ ಬೆಳಕು ಬರುತ್ತೆ. ಈಗ ಪೆಂಡಿಂಗ್ ಇರೋದು ಯುಟಿಲಿಟಿ. ಈ ಮನೆಗೆ ಇಲ್ಲೇನು ಹ್ಯಾಂಡಲ್ಗಳು ನೋಡ್ತಿದ್ದೀರಾ, ಫಿನಿಶಿಂಗ್ ಕ್ವಾಲಿಟಿ ಸಕ್ಕತ್ತಾಗಿ ಬಂದಿದೆ. ಟಾಪ್ ಟು ಬಾಟಮ್ ಮನೇಲಿ ಎಲ್ಲೆಲ್ಲಿ ಡೋರ್ ಇದೆಯೋ ಎಲ್ಲ ಡೋರ್ಗಳಿಗೂ ಇದನ್ನೇ ಕೊಟ್ಟಿರೋಂಥದ್ದು. ಟೀಕು ವಾಸ್ಕಲ್ಲು, ಮೇನ್ ಡೋರು ಟೀಕು ಎಲ್ಲ ಟೀಕೆ. ಓಕೆ, ಈಗ ಯುಟಿಲಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಯುಟಿಲಿಟಿ ಬಗ್ಗೆ ಹೇಳಬೇಕಂದ್ರೆ 4 ಅಡಿ ವಿಶಾಲವಾಗಿ ವೈಡ್ ಆಗಿದೆ. ಡಿಶ್ ವಾಷರ್ ಇಟ್ಕೊತೀನಿ ಅಂದರೆ ನೀವು ಅಲ್ಲಿ ಇನ್ಲೆಟ್ ಇದೆ, ಇಲ್ಲಿ ಔಟ್ಲೆಟ್ಟು, ಪ್ಲಗ್ ಪಾಯಿಂಟು, ಅಥವಾ ನಿಮಗೆ ಸ್ಲ್ಯಾಬ್ ಬೇಕಂದರೆ ಸ್ಲ್ಯಾಬು. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ ಫ್ಯಾನ್ ಅದು, ನಾನು ಹೇಳಿಲ್ವಾ ಚಿಮ್ನಿ ಬರುತ್ತಂತ ಅದು. ಈಗ ಈ ಫ್ಲೋರಲ್ಲಿ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಬೇಕು, ಅದು ಕೂಡ ಈ ಯುಟಿಲಿಟಿದಲ್ಲೇ ಮಾಡಿಕೊಟ್ಟಿರೋಂಥದ್ದು. ಈ ಡೋರ್ ಕ್ಲೋಸ್ ಮಾಡಿ ಈ ಡೋರ್ನ ಓಪನ್ ಮಾಡಿದರೆ ಕಾಮನ್ ಟಾಯ್ಲೆಟ್ ಸಿಗುತ್ತೆ. ಸೊ ಸುತ್ತ ನಮಗೆ 2x4 ವೆಟ್ರಿಫೈಡ್ ಟೈಲ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಫ್ಲೋರ್ ಮೌಂಟ್ ಕಮೋಡ್ ಸಿಗುತ್ತೆ. ಸಾಕು, ಬೆಜ್ಜಾನಾಯಿತು. ನೋಡಿ, ಹ್ಯಾಂಡಲ್ ಹೇಳಿಲ್ವಾ, ಇದು ನಾನು ವೀಡಿಯೋದಲ್ಲಿ ತೋರಿಸೋದು ನಿಮ್ಗೆ ಅರ್ಥ ಆಗೋದಿಲ್ಲ. ನೀವು ಎದುರುಗಡೆ ಬಂದು ನೋಡಿದ್ದು ತುಂಬ ಇಷ್ಟ ಆಯಿತು, ಡೌಟೇ ಇಲ್ಲ. ಓಕೆ ಗೆಳೆಯರೆ, ಫಸ್ಟ್ ಫ್ಲೋರಲ್ಲಿ ನಾನು ಆಲ್ಮೋಸ್ಟ್ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಚೈನ್ ಲಿಂಕು ಸ್ಟೇರ್ ಕೇಸ್ ಏನಿದೆಯಲ್ಲ ಅದಕ್ಕೂ ಕೂಡ ಡಿಫ್ರೆಂಟ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ಗೆ ಆ್ಯಸ್ ಇಟ್ ಈಸ್ ನಮಗೇನು ಗ್ರಾನೈಟ್ ನೋಡ್ತಿದ್ದೀರಲ್ಲ ಅದೇ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ SS ರೇಲಿಂಗ್ಸು 304 ಗೇಜ್ದು, ಅದಕ್ಕೆ ಅಟ್ಯಾಚ್ ಆಗಿ ವುಡನ್ ಪಿಲ್ಲರ್ನ ಕೊಟ್ಟಿರೋದು. ಇದು ಕೂಡ ಟೀಕ್ ವುಡ್ಡಿಂದಾಗಿ ಇರುತ್ತೆ. ನೀವು ಪ್ರತಿಯೊಂದು ಮನೆಗೂ ವುಡನ್ ಪಿಲ್ಲರ್ಗಳು ಕಾಮನ್ ಆಗಿ ನೋಡಿರ್ತೀರ, ಬಟ್ ಇಲ್ಲಿ ಸ್ವಲ್ಪ ಯುನಿಕ್ ಡಿಸೈನ್ ಕ್ರಿಯೇಟ್ ಮಾಡಿ ಕೊಟ್ಟಿರುವಂಥದ್ದು. ಇದು ಸ್ಟೇರ್ ಕೇಸ್. ಆರಾಮಾಗಿ ಮೇಲ್ಗಡೆ ಬೇಕಾದ್ರೂ ಸೋಫಾ ಈಸ್ ತೊಗೊಂಡು ಹೋಗೋ ಡೌಟೇ ಇಲ್ಲ. ಇಲ್ಲಿ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ, ಅದರಲ್ಲಿ ಫ್ಲೇವರ್ ಡಿಸೈನ್ ಇರುವಂತಹ ಪೇಂಟಿಂಗ್ ಜಾಬ್ ಆಗಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಎಲ್ಲರೂ ಒಂದು ಫ್ಯಾನ್ಸಿ ಲೈಟ್ ಅಟ್ಯಾಚ್ ಮಾಡ್ತಾರೆ. ಇವರು ವುಡ್ ವರ್ಕಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಬರಲಿ ಅಂತ ಮಾಡಿರುವಂಥದ್ದು. ಈ ಕಾನ್ಸೆಪ್ಟ್ ಕೂಡ ತುಂಬ ಇಷ್ಟ ಆಯಿತು. ಸೊ ಆಲ್ಮೋಸ್ಟ್ ಮನೆಗಳಲ್ಲಿ ನೋಡಿರ್ತೀರ, ಸ್ಟೇರ್ ಕೇಸಿಗೆ ಕ್ರಾಸ್ ಕೊಟ್ಟಿರ್ತಾರೆ, ಅದು ಮಿಸ್ಸಿಂಗ್ ಆಗಿರುತ್ತೆ, ತುಂಬ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಸ್ಕ್ವೇರ್ ಟೈಪಲ್ಲಿ ಕೊಡಬೇಕು ಆ್ಯಕ್ಚುಲಿ. ಇದು ಕೂಡ ಒಂದು ಪ್ಲಸ್ ಪಾಯಿಂಟು. ಓಕೆ, ಈಗ ನಾನು ಸೆಕೆಂಡ್ ಫ್ಲೋರಾಗೆ ಮಾಸ್ಟರ್ ಬೆಡ್ರೂಮ್ಗಳು ಮತ್ತು ಚಿಲ್ಡ್ರನ್ ಬೆಡ್ರೂಮ್ಗಳು ಇರೋ ಜಾಗಕ್ಕೆ ಬಂದಿದ್ದೀನಿ. ಆ ಎರಡರ ಮಧ್ಯದಲ್ಲಿ ನಮಗೆ ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ. ವರ್ಕ್ ಫ್ರಮ್ ಹೋಮು ಅಥವಾ ಮಕ್ಕಳು ಓದ್ಕೊಳ್ಳೋಕ್ಕೋಸ್ಕರನೇ ಮಾಡಿರೋಂತಹ ಈ ಸ್ಥಳ ಆಗಿರುತ್ತೆ. 2 ಸಿಸ್ಟಮ್ ಈಸಿಯಾಗಿ ಇಟ್ಕೊಬೋದು. ಅದಕ್ಕೆ ಸಂಬಂಧಪಟ್ಟ ಮೇಲ್ಗಡೆ POP ಫಾಲ್ ಸೀಲಿಂಗು ಎಲೆ ಟೈಪಲ್ಲಿ ಕೊಟ್ಟಿರುವಂಥದ್ದು. ಓಕೆ ಗೆಳೆಯರೆ, ಈಗ ಮೇಲ್ಗಡೆಯಿಂದ ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸ್ಟೇರ್ ಕೇಸು. ಈಗ ನನ್ನ ಎಡ ಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಮತ್ತು ಬಲಭಾಗದಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಸೊ ನಾನು ನಿಮಗೆ ಫಸ್ಟು ಒಂದು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ನಾನು ಕೆಳಗಡೆ ಹೇಳಿದ ಹಾಗೆ ವಾಸ್ಕಲ್ಲಾಗಲಿ, ಮೇನ್ ಡೋರ್ ಆಗಲಿ ಮತ್ತು ಹ್ಯಾಂಡಲ್ಗಳಾಗಲಿ ಕ್ವಾಲಿಟಿನ ಕೊಟ್ಟಿರೋದು. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಇದು. ಇಲ್ಲಿ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಫ್ಲೋರ್ ಬಂದು ಸೇಮ್ ಗ್ರಾನೈಟು. ಇದು ಹೈಡ್ರಾಲಿಕ್ ಲಿಫ್ಟು, ಸ್ಟೋರೇಜ್ ಕೂಡ ಕೆಳಗಡೆ ಮಾಡಬಹುದು. ವೆಂಟಿಲೇಷನ್ಗೆ 2 ಸೈಡು ಬಿಗ್ ವಿಂಡೋ ಬಂದಿದೆ. ವಾಲ್ ಕ್ಲೈಂಡಿಂಗ್ ಏನಿದೆಲ್ಲ ವುಡ್ ವರ್ಕಲ್ಲಿ ಮಾಡಿರುವಂಥದ್ದು. ಟಾಪ್ ಟು ಬಾಟಮ್ ನೋಡ್ತಾ ಇದ್ದೀರಾ, ವುಡ್ ವರ್ಕು, POP ಫಾಲ್ ಸೀಲಿಂಗು. ಮೊಬೈಲ್ ಹೋಲ್ಡರ್ ಕೂಡ ಮಾಡಿದ್ದಾರೆ. ಇದು ಫಿನಿಶಿಂಗ್ ಆಗಿದೆ. ನಿಮಗೆ ಇನ್ನೂ ಸಾಫ್ಟ್ನೆಸ್ ಬೇಕು ಅನ್ನೋ ಹಾಗಿದ್ದರೆ, ಬೇಕು ಅಂದರೆ ಜಸ್ಟ್ ಕುಷನ್ ಪ್ಯಾಡ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇಲ್ಲಿ ಸ್ಲೈಡಿಂಗ್ ಡೋರ್, 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೊಟ್ಟಿದ್ದಾರೆ ವಿತ್ ವರ್ಕ್. ನೋಡಿ ಅಲ್ಲಿ ಹೇಗಿದೆ ಅಂತ, ಕ್ವಾಲಿಟಿ ಆಗಲಿ ವರ್ಕ್ ಆಗಲಿ ಡೈರೆಕ್ಟಾಗಿ ನೋಡಬೇಕು. ಓವರ್ ಹೆಡ್ ವಾರ್ಡ್ರೋಬ್ಗಳು ಕೂಡ ಕೊಟ್ಟಿರುವಂಥದ್ದು. ಓಕೆ, ಆಮೇಲೆ TV ಕ್ಯಾಬಿನೆಟ್ಟು. ಇಲ್ಲೂ ಕೂಡ ನಿಮ್ಮ ಮನೆಯಲ್ಲಿ 50 ಇಂಚ್ ಮೇಲ್ಗಡೆ ಇರುವಂಥ TV ಕೂಡ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು, ವಾಲ್ ಮೌಂಟ್ ಮಾಡ್ಬೋದು. ಓಕೆ, ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರುತ್ತೆ. ಪ್ರೊಫೈಲ್ ಲೈಟೆಲ್ಲ ತುಂಬ ಇದೆ. ಓಕೆ, ಇದು ಎಂಟ್ರಿ. ಈಗ ಇಲ್ಲಿ ಏನಿದೆಯಲ್ಲ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ.
ಬಾತ್ರೂಮ್ ಬಗ್ಗೆ ಹೇಳೋ ಹಾಗಿಲ್ಲ. 2x4 ವೆಟ್ರಿಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿರುವಂಥದ್ದು. ಹಾಗೆ ಡ್ರೈ ಆ್ಯಂಡ್ ವೆಟ್ ಎರಡು ಪಾರ್ಟೇಷನ್ನ ಕೊಟ್ಟಿದ್ದಾರೆ, ಅದು ನೀವೇ ಮಾಡ್ಕೋಬೇಕು, ಸರಿನಾ. ಆ್ಯಂಟಿ ಸ್ಕಿಡ್ 1x1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ಬಾತ್ರೂಮ್ ತುಂಬ ದೊಡ್ಡದಾಗಿದೆ. ವಾಲ್ ಮೌಂಟ್ ಕಮೋಡ್ ಕೊಟ್ಟಿರುವಂಥದ್ದು. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಬಾತ್ರೂಮ್ ತುಂಬ ದೊಡ್ಡದಾಗಿದೆ. ಓಕೆ ಗೆಳೆಯರೆ, ನೀವು ಈಗ ಮಾಸ್ಟರ್ ಬೆಡ್ರೂಮ್ನ ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಚಿಲ್ಡ್ರನ್ ಬೆಡ್ರೂಮ್ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಚೆನ್ನಾಗಿದೆ, ಡೌಟೇ ಇಲ್ಲ. ಓಕೆ, ಇದು ಮಕ್ಕಳ ಕೊಠಡಿ ಅಂದರೆ ಚಿಲ್ಡ್ರನ್ ಬೆಡ್ರೂಮ್. ಈ ಚಿಲ್ಡ್ರನ್ ಬೆಡ್ರೂಮ್ಗೂ ಯಾವುದಕ್ಕೂ ಕಡಿಮೆ ಮಾಡಿಲ್ಲ ಇವರು, ಅದೇ ಥರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಮ್ಯಾನ್ಯಲ್ ಲಿಫ್ಟ್ ಇರುವಂತಹ ಕಿಂಗ್ ಸೈಜ್ ಕಾಟ್ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ 2 ಡೋರ್ ಇರುವಂತಹ ಬಿಗ್ 2 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬರ್ಗಳು, ಓವರ್ ಹೆಡ್ ವಾರ್ಡ್ರೋಬರು, POP ಆ್ಯಂಡ್ PVC ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ವಾಲ್ ಏನಿದೆಯಲ್ಲ ಇದು ವುಡ್ ವರ್ಕಲ್ಲಿ ಮಾಡಿರುವಂಥದ್ದು. ಅದೇನು ಮೆಟೀರಿಯಲ್ ನೋಡ್ತೀನಿ ರೀ. ಓಕೆ, ಲ್ಯಾಮಿನೇಷನ್ ಶೀಟ್ ಇದು, ಸಕ್ಕತ್ತಾಗಿದೆ. ಹಾಗೆ ಈ ಕಡೆ ತೋರಿಸ್ಬೇಕನ್ನೋ ಹಾಗಿದ್ರೆ ಒಂದು ಬಿಗ್ ಬಾತ್ರೂಮ್ ಬರುತ್ತೆ, ಮತ್ತು ಅಲ್ಲಿ ನಮಗೊಂದು ಬಾಲ್ಕನಿ ಕೂಡ ಬರುತ್ತೆ. ಸ್ಟಡಿ ಕ್ಯಾಬಿನೆಟ್ ಇರೋದ್ರಿಂದ ಇಲ್ಲಿ ನಾವು ಜಸ್ಟ್ ಒಂದು ಲುಕ್ ಇನ್ಕ್ರೀಸಿಗೋಸ್ಕರ ವಾಲ್ ಪ್ಯಾನಿಂಗ್ ಏನಿದೆಯಲ್ಲ ವುಡ್ ವರ್ಕ್ ಮಾಡಿಕೊಟ್ಟಿದ್ದೀವಿ. ವಿಂಡೋ ಕೂಡ ಅಷ್ಟೇ 4x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ ರಸ್ತೆ ಸೈಡ್ ಇರೋದ್ರಿಂದ. ಡ್ರೆಸ್ಸಿಂಗ್ ಕ್ಯಾಬಿನೆಟು ಮಿರರ್ ಕೊಟ್ಟಿದ್ದಾರೆ ಕೆಳಗಡೆ, ಮತ್ತು ಅದರ ಹಿಂದ್ಗಡೆ ಸ್ಟೋರೇಜ್ನ ಮಾಡಿಕೊಟ್ಟಿರುವಂಥದ್ದು. ಓಕೆ, ಈಗ ಬಾತ್ರೂಮ್ ಇದೆ ಮತ್ತು ಬಾಲ್ಕನಿ ಇದೆ, ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಬಾಲ್ಕನಿನ ತೋರಿಸ್ಕೊಡ್ತೀನಿ. ನೋಡಿ, ಡೋರ್ ಆಗಲಿ, ವಾಸ್ಕಲಾಗಲಿ, ಹ್ಯಾಂಡಲ್ಗಳಾಗಲಿ, ಟವರ್ ಬೋಲ್ಟ್ಗಳಾಗಲಿ ಎಲ್ಲ ಕ್ವಾಲಿಟಿ ಕೊಟ್ಟಿರುವಂಥದ್ದು. ಫ್ಯಾನ್ಸಿ ಲೈಟ್ ಕೊಟ್ಟಿದ್ದಾರೆ, POP ಫಾಲ್ ಸೀಲಿಂಗು. ಇಲ್ಲಿ ಮೇಂಟೆನೆನ್ಸ್ ಈಸಿಲಿ ಆಗಲಿ ಅನ್ನೋಕ್ಕೋಸ್ಕರ 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಈಸಿಯಾಗಿ 2 ಚೇರ್ಗಳು ಹಾಕ್ಕೊಂಡು ಹೊರಗಡೆ ಕೂತ್ಕೋಬೋದು. ಟಫ್ ಆನ್ ಗ್ಲಾಸು ಸೇಫ್ಟಿ ವೈಸ್. ಓಕೆ, ದಿಸ್ ಈಸ್ ಬಾಲ್ಕನಿ ಆಯಿತು. ಬಾಲ್ಕನಿ ಪಕ್ಕದಲ್ಲೇ ಒಂದು ಅಟ್ಯಾಚ್ ಆಗಿ ಮಾಡಿರುವಂತಹ ಬಾತ್ರೂಮ್ ಬರುತ್ತೆ. ಓಕೆ ಗೆಳೆಯರೆ, ಇದು ಚಿಲ್ಡ್ರನ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸ್ ಸಿಗುತ್ತೆ, ಮೇಂಟೆನೆನ್ಸ್ ಈಸಿ. ಹಾಗೆ ಇಲ್ಲಿ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಸೆರಾ ಅಥವಾ ಹಿಂಡ್ವೇರು. ಫಿಟ್ಟಿಂಗ್ಗಳೇನಿದೆಯಲ್ಲ ನಲ್ಲಿದೆಲ್ಲ ಜಾಗ್ವಾರ್ ಬರುತ್ತೆ. ಈ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ಗಳು ಆಲ್ಮೋಸ್ಟ್ ತೋರಿಸಿದ್ದೀನಿ, ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಥರ್ಡ್ ಫ್ಲೋರಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಸೇಮ್ SS ರೇಲಿಂಗ್ಸು ಮತ್ತು ವುಡ್ ವರ್ಕಲ್ಲಿ ಮಾಡಿರುವಂತಹ ಆ ಪಿಲ್ಲರ್ ಸಿಗುತ್ತೆ. ಕೆಳಗಡೆ ಏನು ನೀವು ಲೈಟಿಂಗ್ ವರ್ಕ್ ನೋಡಿದ್ದೀರಾ ಅದೇ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಸ್ಟೇರ್ ಕೇಸ್ ಏನು ಆಲ್ಮೋಸ್ಟ್ ಸೇಮ್ ಟು ಸೇಮ್. ಈಗ ನಾನು ಥರ್ಡ್ ಫ್ಲೋರಲ್ಲಿ ಇದ್ದೀನಿ ಗೆಳೆಯರೆ. ಥರ್ಡ್ ಫ್ಲೋರಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ ಮತ್ತು ಒಂದು ಮಲ್ಟಿಪರ್ಪಸ್ ರೂಮ್ ಬರುತ್ತೆ. ನಾನು ನಿಮಗೆ ಫಸ್ಟು ಗೆಸ್ಟ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಗೆಸ್ಟ್ ಬೆಡ್ರೂಮಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. 3 ಬೆಡ್ರೂಮ್ಗಳಲ್ಲೂ 3 ಕಾಟ್ಗಳು ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಇಲ್ಲೂ ಕೂಡ ಮ್ಯಾನ್ಯಲ್ ಲಿಫ್ಟ್ ಇರುವಂತಹ ಸ್ಟೋರೇಜ್ ಬಾಕ್ಸ್ ಸಿಗುತ್ತೆ. ಮತ್ತು POP ವುಡ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ, ಟಾಪ್ ಟು ಬಾಟಮ್ ನೋಡ್ತಾ ಇದ್ದೀರಾ. ವೆಂಟಿಲೇಷನ್ಗೆ 2 ಕಡೆಯೂ ಬಿಗ್ ವಿಂಡೋ ಬರುತ್ತೆ. ಓಕೆ, ರೈಟ್ ಸೈಡಿಗೆ 3 ಡೋರ್ ಇರುವಂತಹ ಸ್ಲೈಡ್ ವಾರ್ಡ್ರೋಬರ್ಗಳು ಸಿಗುತ್ತೆ. ಕೆಳಗಡೆ ಡ್ರಾಯರ್ಗಳನ್ನು ಕೊಟ್ಟಿರುವಂಥದ್ದು ವಿತ್ ಗೋಲ್ಡನ್ ಬಾರ್ಡರ್. ತುಂಬ ಚೆನ್ನಾಗಿ ಬಂದಿದೆ ಮನೆ. ಓಕೆ, ಈಗ ಈ ವಿಂಡೋ ಹತ್ರ ನಿಂತ್ಕೊಂಡು ತೋರಿಸ್ತೀನಿ ನೋಡಿ. TV ಕ್ಯಾಬಿನೆಟ್ಟು ಅಷ್ಟೇ, ಇಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್, ಸೂಪರ್. ಇಲ್ಲಿ ಸಿಟೌಟ್, ಇಲ್ಲೂ ಕೂಡ ಸಿಟೌಟ್ ಮಾಡ್ಕೋಬೋದು ಬೇಕಾದ್ರೆ. ಗೆಸ್ಟ್ಗಳು ತುಂಬ ಜನ ಬರ್ತಾರಲ್ವ, ಕೆಲವ್ರು ಕೂತ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತಾರೆ, ಅಂಥವ್ರಿಗೋಸ್ಕರ ಸಿಟೌಟ್ ಮಾಡಿದ್ದಾರೆ. ಅಲ್ಲೂ ಕೂಡ ವುಡ್ ವರ್ಕ್ ಮಾಡಿಕೊಟ್ಟಿದ್ದಾರೆ, ಡ್ರಾಯರ್ಗಳನ್ನ ಮಾಡಿಕೊಟ್ಟಿರುವಂಥದ್ದು. ಸೊ ಅಲ್ಲಿ ಪಕ್ಕದಲ್ಲಿ ನಮಗೆ ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಅಲ್ಲಿ ಕಾಸ್ಮೆಟಿಕ್ ಏನಾರು ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ನ ಮಾಡಿಕೊಟ್ಟಿರುವಂಥದ್ದು. ಇದು ಒಂದು ಗೆಸ್ಟ್ ಬೆಡ್ರೂಮ್ನ ಲಕ್ಷಣ ಆಗಿರುತ್ತೆ ಗೆಳೆಯರೆ. ಓಕೆ, ದೆನ್ ಈ ಕಡೆ ಈ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಪಕ್ಕದಲ್ಲೇ ಬಾತ್ರೂಮ್ ಬರುತ್ತೆ ಈ ಮನೆಯದು, ಈ ರೂಮ್ದು. ಇಲ್ಲೂ ಕೂಡ ನಮಗೆ ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋನ ಬಿಟ್ಟಿರುವಂಥದ್ದು. ಫ್ಲೋರಿಂಗ್ ಬಂದು 1x1 ಆ್ಯಂಟಿ ಸೀಟ್
ಸೆರಾಮಿಕ್ ಟೈಲ್ಸ್. ಇದು ಈ ಗೆಸ್ಟ್ ಬೆಡ್ರೂಮ್ನ ಲಕ್ಷಣಗಳು. ಇನ್ನೊಂದು ಬೆಡ್ರೂಮ್ ಇದೆ, ಅದು ನಾವು ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ತೀವಿ. ಬಿಕಾಸ್ ಇದೆ ಜಿಮ್ ಆಗಲಿ ಯೋಗ ಆಗಲಿ ಒಂದು ಫಂಕ್ಷನ್ ಚಿಕ್ಕದು ಫಂಕ್ಷನ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಈ ರೂಮ್ನ ಯೂಸ್ ಮಾಡ್ಕೋಬೋದು, ಅಥವಾ ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಈಗ ಸದ್ಯಕ್ಕೆ CNC ಕಟ್ಟಿಂಗಲ್ಲಿ ಮಾಡಿರುವಂತಹ MS ಸೇಫ್ಟಿ ವೈಸ್ ಸಿಗ್ತಾಯಿದೆ. ಅದ್ರ ಮೇಲ್ಗಡೆನೇ ನಾವು UPVC ಸ್ಲೈಡಿಂಗ್ ವಿಂಡೋ ಹಾಕ್ಕೊಂಡ್ರೆ ಸೌಂಡ್ ಪ್ರೂಫ್ ಮೀನ್ಸ್ ಸೌಂಡ್ಲೆಸ್ ಆಗುತ್ತೆ. ಆರಾಮಾಗಿ ಇಲ್ಲೂ ಕೂಡ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ಕೋಬೋದು. POP ಫಾಲ್ ಸೀಲಿಂಗು ಮತ್ತು PVC ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಇಲ್ಲಿ ಏನಿದೆ, ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ನ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಅಲ್ಲಿ ಪ್ಲಗ್ ಪಾಯಿಂಟ್ ಇದೆ, ಅದು ಇನ್ಲೆಟು, ಇದು ಔಟ್ಲೆಟು. ನೀವು ವಾಷಿಂಗ್ ಮಿಷಿನ್ನೇ ಇಲ್ಲೇ ಇಟ್ಕೋಬೋದು. ಬೇರೆಯವ್ರು ಎಲ್ಲ ಏನು ಮಾಡ್ತಾರೆ, ಈ ರೂಮಲ್ಲೇ ಒಂದು ಲ್ಯಾಡರ್ ಕೊಟ್ಬಿಡ್ತಾರೆ ಮೇಲ್ಗಡೆ ಹೋಗಲಿ ಅಂತ. ಇವ್ರೇನು ಮಾಡಿದ್ದಾರೆ, ಇನ್ಬಿಲ್ಟ್ ಸ್ಟೇರ್ಕೇಸ್ನೇ ಕೊಟ್ಟಿದ್ದಾರೆ. ಎಲ್ಲರಿಗೆ ಹೇಳೋಕ್ಕೆ ಇಷ್ಟಪಡೋದು ಏನಂದರೆ, ಒಳಗಡೆನೇ ಇರಬೇಕು ಸ್ಟೇರ್ಕೇಸು ಸೇಫ್ಟಿ ವೈಸು. ಹೆಣ್ಮಕ್ಳು ಕೂಡ ಈಸಿಯಾಗಿ ಮೇಲ್ಗಡೆ ಈ ಮನೆ ಎಷ್ಟಿದೆಯೋ ಅಷ್ಟೂ ಸಂಪೂರ್ಣವಾಗಿ ಅನುಭವಿಸ್ಬೇಕಂದ್ರೆ ಈ ಥರ ಸ್ಟೇರ್ಕೇಸ್ ಇರಬೇಕು. ಅಲ್ಲಿ ಲ್ಯಾಡರ್ ಕೊಟ್ಬಿಡ್ತಾರೆ, ರಾಂಗ್. ಇದು ಬೆಸ್ಟು. ಸೊ ಕಂಟಿನ್ಯೂ ಇದೇ ಆಗುತ್ತೆ. ಸ್ಕೈಲೈಟ್ ಕೊಟ್ಟಿದ್ದಾರೆ. ಮೇಲಿಂದ ಕೆಳಗಡೆ ನಮಗೆ ನ್ಯಾಚುರಲ್ ಲೈಟಿಂಗ್ ಏನಿದೆಯಲ್ಲ ಈ ಮನೆ ಒಳಗಡೆ ಬರುತ್ತೆ. ನೋಡ್ತಾ ಇದ್ದೀರಾ, SS ರೈಲಿಂಗ್ಸ್ ಕೊನೆಯವರೆಗೂ ಬರುತ್ತೆ. ಅದಕ್ಕೆ ವುಡ್ ಪಿಲ್ಲರ್ನ ಕೊಟ್ಟಿರುವಂಥದ್ದು. ರೈಟ್, ಸೇಫ್ಟಿ ಅನ್ನೋಗೋಸ್ಕರ ಇಲ್ಲಿ MS ಗೇಟ್ ಡೋರ್ನ ಕೊಟ್ಟಿರುವಂಥದ್ದು. ಓಕೆ, ಈಗ ಮನೆಯ ಕೊನೆಯ ಕ್ಷಣ, ಲಾಸ್ಟ್ ಪಾಯಿಂಟ್ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, 2 ಪಾರ್ಟೇಷನ್ ಇದೆ. ಈ ಕಡೆ ಒಂದಿದೆ, ಈ ಡೋರ್ ಹಿಂದ್ಗಡೆ ಈ ಕಡೆ ಒಂದು ಬರುತ್ತೆ. ನಾನು ನಿಮಗೆ ಫಸ್ಟು ರಸ್ತೆ ಸೈಡ್ ತೋರಿಸ್ಕೊಂಡು ಬರ್ತೀನಿ ಇರಿ. ಫ್ಯೂಚರಲ್ಲಿ ಮಂಗಳೂರು ರೂಫಿಂಗ್ ಹಾಕಿಬಿಟ್ರೆ ಆರಾಮಾಗಿರ್ಬೋದು. ಅಲ್ಲೇನು ವೆಹಿಕಲ್ಸ್ಗಳು ಓಡಾಡ್ತಾ ಇದೆಯಲ್ಲ, ಇದು ಸೀದಾ ಕನಕಪುರ A to B ಹೋಗುತ್ತೆ. ಆ ರಸ್ತೆ ತುಂಬ ಹತ್ತಿರ ಮೇನ್ ರೋಡ್. ಇದು 80 ಫೀಟ್ ರೋಡ್ ಅಂತ ಹೇಳ್ತೀವಿ, ಅಂಜನಾಪುರ. ಅದು ಸೀದಾ ನಾವು ಸ್ಟ್ರೈಟಾಗಿ ಹೋದರೆ A to B ಹೋಗ್ತೀವಿ, ಕನಕಪುರ. ಓಕೆ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದ ತಕ್ಷಣವೇ ಇವರು ಇದು ಸ್ಟಾರ್ಟ್ ಮಾಡಿರುವಂಥದ್ದು. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ. ನಿಮಗೆ ಕೆಳಗಡೆ ಇಟ್ಕೊಳ್ಳೋಕ್ಕೆ ವಾಷಿಂಗ್ ಮಿಷಿನ್ ಆಗಲ್ಲ ಅಂತಂದರೆ ಇಲ್ಲೂ ಕೂಡ ಹೆಡ್ ರೂಮ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಒಳಗಡೆ ಒಂದು ರೂಮ್ ಒಳಗಡೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. 1000 ಲೀಟರ್ ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ನ ಕೊಟ್ಟಿರುವಂಥದ್ದು. ನೋಡಿ, ನಾನು ನಿಮಗೆ ಆ ರೂಮಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಹಾಗಿದ್ರೆ ಇಲ್ಲೂ ಕೂಡ ಹೆಡ್ ರೂಮ್ ಇದೆ. ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಇಟ್ಕೊಂಡು ಇಲ್ಲೇ ಬಟ್ಟೆ ತೊಳೆದು ಇಲ್ಲೇ ಒಣಗಾಕ್ಬೋದು, ಈಸಿ ಆಗುತ್ತೆ. ಸೊ ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ, ಔಟ್ಲೆಟ್ ಇದೆ. ಸೇಫ್ಟಿಗೋಸ್ಕರ ಒಂದು ಗೇಟ್ ಮಾಡಿಸ್ಕೊಂಡ್ರೆ ಸಾಕು, ಅಷ್ಟೇ, ಸೇಫ್ಟಿಯಾಗಿರುತ್ತೆ. ಇದು ಇಷ್ಟು ಗೆಳೆಯರೆ ಈ ಮನೆಯ ಲಕ್ಷಣಗಳು. ಫುಲ್ ಡೆವಲಪ್ ಆಗಿರೋದು ಏರಿಯಾ, ಡೌಟೇ ಬೇಡ ನಿಮಗೆ. ಅಂಜನಾಪುರ 4 ಬ್ಲಾಕ್ ಅಂದರೆ ಫುಲ್ ಡೆವಲಪ್ ಆಗಿರೋದು ಏರಿಯಾ. ಇದೆಲ್ಲ 80 ಫೀಟ್ ರೋಡ್ ಇದು. ಓಕೆ, ಇದು ವೆಹಿಕಲ್ಸ್ಗಳು ಓಡಾಡ್ತಾ ಇದೆಯಲ್ಲ 80 ಫೀಟ್ ರೋಡ್ ಅದು. ಸರಿ, ಹಾಗಾದರೆ ಈ ಮನೆ ಬಗ್ಗೆ ಕೊನೆಯದಾಗಿ 4 ಮಾತು. 20/30 BDA, ಕಾರ್ನರ್ ಸೆಕೆಂಡ್ ಬರುತ್ತೆ, ಅಂಜನಾಪುರ 4 ಬ್ಲಾಕು. ಆಸ್ಕಿಂಗ್ ಪ್ರೈಸ್ 1 CR 80 lakhs, 1,80,00,000 ಕೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ವಾಜರಾಳಿ ಮೆಟ್ರೋ ಸ್ಟೇಷನ್ ಆಗಲಿ, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಆಗಲಿ ಜಸ್ಟ್ ನಮಗೆ 2 ಕಿಲೋಮೀಟ್ರ್ ಆಗ್ಬಹುದು ನನಗೆ ಗೊತ್ತಿರೋ ಪ್ರಕಾರ, ಅಷ್ಟೇ. ಈ ಮನೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.